ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ 14 ಮಾರ್ಕ್ಸ್ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅದು ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ಗೆ ರಿಲೇಟೆಡ್ ಆಗಿರೋದು. ಇದು ಫೋರ್ತ್ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ. ಪ್ರಿಪೇರ್ ದಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಎ ಬ್ಯಾಲೆನ್ಸ್ ಶೀಟ್ ಆಫ್ ಮಿಸ್ಟರ್ ಮಂಜುನಾಥ್ ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫಾರ್ ದ ಇಯರ್ ಎಂಡಿಂಗ್ 31/3/2025. ನೋಡಿ ಯಾವ ಥರ ಇದೆ ಈ ಫಾರ್ಮೇಟು ಅಂತಂದರೆ, ಆರಿಜೆಂಟಲ್ ಫಾರ್ಮೇಟನ್ನು ಕೊಟ್ಟಿದ್ದಾರೆ. ನಾವು ಟ್ರಯಲ್ ಬ್ಯಾಲೆನ್ಸ್ ಫಾರ್ಮೇಟ್ ನೋಡಿದ್ದೀವಿ. ನಾವು ಪರ್ಟಿಕ್ಯುಲರ್ಸ್, LF, ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್, ಈ ಥರ ವರ್ಟಿಕಲ್ ಫಾರ್ಮೇಟನ್ನು ಕೊಡ್ತಾ ಇದ್ರು. ಬಟ್ ಇದು ಆರಿಜೆಂಟಲ್ ಫಾರ್ಮೇಟ್. ಇಲ್ಲಿ ಹೇಗಿದೆ ಅಂದರೆ, ಡೆಬಿಟ್ ಬ್ಯಾಲೆನ್ಸಸ್ ರುಪೀಸು, ಕ್ರೆಡಿಟ್ ಬ್ಯಾಲೆನ್ಸಸ್ ರುಪೀಸನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಡೆಬಿಟ್ ಬ್ಯಾಲೆನ್ಸಸ್ಸನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಐಟಮ್ ಸನ್ಡ್ರಿ ಡೆಟಾರ್ಸ್ ಅಂತ ಇದೆ. ಇದು ಅಸೆಟ್ ಬ್ಯಾಲೆನ್ಸ್ ಶೀಟ್. ಬ್ಯಾಡ್ ಡೇಟ್ಸ್ ಅದು ಲಾಸ್ ಅಂತ ಹೇಳ್ತೀವಿ. P&L ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಫ್ರೈಟ್ ಚಾರ್ಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಟ್ರೇಡಿಂಗ್ ಅಕೌಂಟ್. ರಿಟರ್ನ್ ಇನ್ವರ್ಡ್ಸ್ ಅಂತ ಇದೆ. ರಿಟರ್ನ್ ಇನ್ವರ್ಡ್ಸ್ ಮೀನ್ಸ್ ಸೇಲ್ಸ್ ರಿಟರ್ನ್ಸ್. ಟ್ರೇಡಿಂಗ್ ಅಕೌಂಟ್ ಈಚ್ ಶುಡ್ ಬಿ ಡಿಡಕ್ಟೆಡ್ ಅಂಡರ್ ದಿ ಸೇಲ್ಸ್ ಅಲ್ಲಿ ನಾವು ಇದನ್ನ ಡಿಡಕ್ಟ್ ಮಾಡಬೇಕು. ಮೋಟರ್ ಕಾರ್ ಅಸೆಟ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಅಂತ ಇದೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ ಫಸ್ಟ್ ಐಟಮ್. ನೆಕ್ಸ್ಟ್ ಫರ್ನಿಚರ್ ಇದೆ, ಅಸೆಟ್ ಬ್ಯಾಲೆನ್ಸ್ ಶೀಟ್. ಪರ್ಚೇಸಸ್ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟ್, ಕ್ಯಾಪಿಟಲ್ ಅಂಡರ್ ಅಲ್ಲಿ ಇದನ್ನ ಡಿಡಕ್ಟ್ ಮಾಡ್ತೀವಿ ಲೈಬಿಲಿಟೀಸ್ ಸೈಡ್. ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್ ಬ್ಯಾಲೆನ್ಸ್ ಶೀಟ್. ಇನ್ವೆಸ್ಟ್ಮೆಂಟ್ಸ್ ಅಸೆಟ್ ಬ್ಯಾಲೆನ್ಸ್ ಶೀಟ್. ಈಗ ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನ ಅಬ್ಸರ್ವ್ ಮಾಡಿ. ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ಗೆ ಬನ್ನಿ. ಬಿಲ್ಸ್ ಪೇಬಲ್ ಲಯಬಿಲಿಟಿ ಬ್ಯಾಲೆನ್ಸ್ ಶೀಟ್. ಸನ್ಡ್ರಿ ಕ್ರೆಡಿಟಾರ್ಸ್ liability balance sheet. Return outwards means purchase returns. It should be deduct under the purchases. ನೋಡಿ ಇದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಕ್ಯಾಪಿಟಲ್ ಲಯಬಿಲಿಟಿ ಬ್ಯಾಲೆನ್ಸ್ ಶೀಟ್. ಸೇಲ್ಸ್ ಡೈರೆಕ್ಟ್ ಇನ್ಕಮ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಈ RBD ಇದೆಯಲ್ಲ, RBD ಅನ್ನು ನಾವೇನು ಮಾಡ್ತೀವಿ, P&L ಅಕೌಂಟ್ ಅಲ್ಲಿ ಬ್ಯಾಡ್ ಡೇಟ್ಸ್, ಆಡ್ ನ್ಯೂ ರಿಸರ್ವ್, ಇದನ್ನ ನಾವೇನ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಹೋಲ್ಡ್ ರಿಸರ್ವ್, ಇದನ್ನ ನಾವು ಹೋಲ್ಡ್ ರಿಸರ್ವ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಐಟಮು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ. ಇದು ಇನ್ಕಮ್, ಅದಕ್ಕೆ ಇದನ್ನ ಕ್ರೆಡಿಟ್ ಬ್ಯಾಲೆನ್ಸಸ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡ್ತೀವಿ, P&L ಅಕೌಂಟ್ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಇಂಡೈರೆಕ್ಟ್ ಇನ್ಕಮ್. ಅಪಾರ್ಟ್ ಫ್ರಮ್ ಟ್ರಯಲ್ ಬ್ಯಾಲೆನ್ಸ್ ದೆ ಗಿವನ್ ಸಮ್ ಅಡ್ಜಸ್ಟ್ಮೆಂಟ್ಸ್. ನೋಡಿ ಅಡ್ಜಸ್ಟ್ಮೆಂಟ್ಸ್ ನೋಡಿ. 1. ಕ್ಲೋಸಿಂಗ್ ಸ್ಟಾಕ್ ವಾಸ್ ವ್ಯಾಲ್ಯೂಡ್ ಅಟ್ ₹30,000. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಇಯರ್ ಎಂಡಿಂಗ್ ಅಲ್ಲಿ ಅಂದ್ರೆ ₹30,000 ಇದೆ. ಇದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೆಕೆಂಡ್ ಟೈಮ್ ಇದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಫರ್ದರ್ ಬ್ಯಾಡ್ ಡೇಟ್ಸ್ ಇದೆ. ಅಂದ್ರೆ ಆಲ್ರೆಡಿ ಬ್ಯಾಡ್ ಡೇಟ್ಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆ. ಎಷ್ಟಿದೆ, ₹2,000 ಇದೆ. ಅದನ್ನ ಬಿಟ್ಟು ಹೆಚ್ಚುವರಿಯಾಗಿ ಫರ್ದರ್ ಎಷ್ಟಾಗ್ತಾ ಇದೆ, ಅಡಿಷನಲ್ ಎಷ್ಟಾಗ್ತಾ ಇದೆ ಅಂದ್ರೆ ₹1,000. ಅಲ್ಲಿಗೆ ಟೋಟಲ್ ಬ್ಯಾಡ್ ಡೇಟ್ಸ್ ಎಷ್ಟಾಗುತ್ತೆ ಅಂದ್ರೆ 2,000 ಪ್ಲಸ್ ಫರ್ದರ್ 3,000 ಆಗುತ್ತೆ. ಅಂಡ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದಾರೆ ನೋಡಿ ಅವರು. ಅಂಡ್ ಮೇಕ್ ಎ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಟ್ 5% ಆನ್ ಡೆಟಾರ್ಸ್. ಆಲ್ರೆಡಿ ಹೋಲ್ಡ್ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡಿದೀವಿ ನಾವು. ಈಗ ನ್ಯೂ ರಿಸರ್ವ್ಸ್ ಹೇಳ್ತಾ ಇದ್ದಾರೆ 5% ಆನ್ ಡೆಟಾರ್ಸ್ ಅಂತ ಹೇಳಿದ್ದಾರೆ. ಆಗ ನಾವೇನ್ ಮಾಡಬೇಕು, ಇಲ್ಲೊಂದು ನಿಮಿಷ ನೋಡಿ. ಡೆಟಾರ್ಸ್ ಎಷ್ಟಿದೆಯಪ್ಪ, ಟೋಟಲ್ ಡೆಟಾರ್ಸ್ ಅಂದ್ರೆ 21,000 ಇದೆ. ಇದ್ರಲ್ಲಿ ನಾವೇನ್ ಮಾಡಬೇಕು, ಫರ್ದರ್ ಬ್ಯಾಡ್ ಡೇಟ್ಸ್ ಅನ್ನ ಡಿಡಕ್ಟ್ ಮಾಡಬೇಕು. ಫರ್ದರ್ ಬ್ಯಾಡ್ ಡೇಟ್ಸ್ ಎಷ್ಟಿದೆ ಅಂದ್ರೆ ₹1,000 ಇದೆ. ಡಿಡಕ್ಟ್ ಆದ್ಮೇಲೆ ಈಗ ಡೆಟಾರ್ಸ್ಗೆ ಕ್ಲಿಯರ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದ್ರೆ ₹20,000 ಬರುತ್ತೆ. ಈ 20,000ಗೆ ನಾವೇನ್ ಮಾಡಬೇಕು ಅಂದ್ರೆ ನ್ಯೂ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅವರು, 5%. 20,000 ಇಂಟು 5% ಮಾಡಿದ್ರೆ ನಮಗೆ ₹1,000 ಬರುತ್ತೆ. ಇದು ಏನಪ್ಪ ಅಂದ್ರೆ ಇದು ನ್ಯೂ ರಿಸರ್ವ್ಸ್. ಈ ತರ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ನೆಕ್ಸ್ಟ್ 3 ನೋಡಿ. ಡಿಪ್ರೀಸಿಯೇಟ್ ಫರ್ನಿಚರ್ ಬೈ 5%. ಇದು ನಾವೇನ್ ಮಾಡ್ತೀವಿ ಅಂದ್ರೆ P&L ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಅಪ್ರೀಸಿಯೇಟ್ ಮೋಟರ್ ಕಾರ್ ಬೈ 10% ಅಂತ ಇದೆ. ಅಪ್ರೀಸಿಯೇಷನ್ ಇನ್ಕಮ್, ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ P&L ಅಕೌಂಟ್ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಇಂಡೈರೆಕ್ಟ್ ಇನ್ಕಮ್ ಇದು. ನೆಕ್ಸ್ಟ್ 5th ಒನ್ ನೋಡಿ. ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ₹2,000. ಅಂದ್ರೆ ಆಲ್ರೆಡಿ ಕಲೆಕ್ಟ್ ಆಗಿರೋದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ₹8,000 ಇದೆ. ಸ್ಟಿಲ್ ನಾಟ್ ಕಲೆಕ್ಟೆಡ್ ಅಂತ ಹೇಳ್ತೀವಿ. ಸ್ಟಿಲ್ ಡ್ಯೂ ಇರೋದು ಎಷ್ಟಿದೆ ಅಂತಂದ್ರೆ ₹2,000 ಇದೆ. ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ, ಅದಕ್ಕೆ ಆಡ್ ಮಾಡ್ತೀವಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್.
ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5%, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಟು ದಿ ಬಿಸ್ನೆಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ಕಮ್ಸ್ ಟು ದಿ ಬಿಸ್ನೆಸ್. ಇಲ್ಲಿ ಕೊಟ್ಟಿರೋದೇನು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇದನ್ನು ನಾವೇನ್ ಮಾಡ್ತೀವಿ, ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದೇ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ಕ್ಯಾಪಿಟಲ್ಗೆ ಆಡ್ ಮಾಡ್ತೀವಿ, ಓನರ್ಸ್ ಈಕ್ವಿಟಿ ರೈಸ್ ಆಗುತ್ತೆ. ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವು ಸೊಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಹೆಡ್ಡಿಂಗ್ ಕೊಟ್ಟಿದ್ದೀನಿ, ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2025. Trading account starts with opening stock on debit side as to opening stock. Opening stock valued at rupees 25,000. Next ಡೆಬಿಟ್ ಬ್ಯಾಲೆನ್ಸಸ್ ಅನ್ನ ಕಂಪ್ಲೀಟ್ ಮಾಡೋಣ, ಡೆಬಿಟ್ ಸೈಡ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಕ್ರೆಡಿಟ್ ಸೈಡ್ ಹೋಗೋಣ. ನೆಕ್ಸ್ಟ್ ಏನ್ ತಗೋಬೇಕು ನಾವು, ಪರ್ಚೇಸಸ್ ಲೆಸ್ ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಪರ್ಚೇಸ್ ರಿಟರ್ನ್ಸ್, ಇನ್ವರ್ಡ್ಸ್ ಅಂತಂದ್ರೆ ಸೇಲ್ಸ್ ರಿಟರ್ನ್ಸ್. ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಪರ್ಚೇಸ್ ರಿಟರ್ನ್ಸ್, ರಿಟರ್ನ್ ಇನ್ವರ್ಡ್ಸ್ ಅಂದ್ರೆ ಸೇಲ್ಸ್ ರಿಟರ್ನ್ಸ್. ಪರ್ಚೇಸಸ್ ಡೆಬಿಟ್ ಬ್ಯಾಲೆನ್ಸಸ್ ಅಲ್ಲಿ ಇದ್ರೆ, ಪರ್ಚೇಸ್ ರಿಟರ್ನ್ಸ್ ಕ್ರೆಡಿಟ್ ಬ್ಯಾಲೆನ್ಸಸ್ ಅಲ್ಲಿ ಇರುತ್ತೆ. ಪರ್ಚೇಸಸ್ 75,000 ಇದೆ. ಈಗ ಪರ್ಚೇಸ್ ರಿಟರ್ನ್ಸ್ ಕ್ರೆಡಿಟ್ ಕಾಲಮ್ ಅನ್ನ ಅಬ್ಸರ್ವ್ ಮಾಡಿ, ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸಸ್ ಅಲ್ಲಿ ನೋಡಿ, ರಿಟರ್ನ್ ಔಟ್ವರ್ಡ್ಸ್ ಎಷ್ಟಿದೆ ಅಂದ್ರೆ 5,000 rupees ಇದೆ. ಡಿಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 70,000 rupees ಬರುತ್ತೆ. ಇನ್ನು ಇದರಲ್ಲಿ ಏನಾದ್ರೂ ಓನರ್ ಗೂಡ್ಸ್ ವಿತ್ಡ್ರಾನ್ ಮಾಡಿದ್ರೆ, ಫೈರ್ ಅಲ್ಲಿ ಏನಾದ್ರೂ ಗೂಡ್ಸ್ ಡಿಸ್ಟ್ರಾಯ್ಡ್ ಆಗ್ಬಿಟ್ರೆ, ಗೂಡ್ಸ್ ಥೆಫ್ಟ್ ಆದಾಗ ಎಲ್ಲ ಕೂಡ ಇಲ್ಲಿ ಆ ಎಂಟ್ರೀಸ್ ಏನ್ ಬರುತ್ತೆ ಸೊ ಅದನ್ನ ಡಿಡಕ್ಟ್ ಮಾಡ್ತೀವಿ ಪರ್ಚೇಸಸ್ ಅಂಡರ್ ಅಲ್ಲಿ. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಂದೇ ಇರೋದು, ಪ್ರೈಟ್ rupees 3,000. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರೋದು ಇಷ್ಟೇ ಐಟಮ್ಸ್. ಈಗ ಕ್ರೆಡಿಟ್ ಸೈಡ್ ಬರೋಣ. ಫಸ್ಟ್ ಒನ್ ಬೈ ಸೇಲ್ಸ್, ಡೈರೆಕ್ಟ್ ಇನ್ಕಮ್. ಸೇಲ್ಸ್ ಎಷ್ಟಿದೆ, ಟೋಟಲ್ ಸೇಲ್ಸ್ ಅಂದ್ರೆ 1,22,000 rupees ಇದೆ. ಇದರಲ್ಲಿ ಸೇಲ್ಸ್ ರಿಟರ್ನ್ ಅನ್ನ ಡಿಡಕ್ಟ್ ಮಾಡೋಣ. ಸೇಲ್ಸ್ ಕ್ರೆಡಿಟ್ ಬ್ಯಾಲೆನ್ಸಸ್ ಅಲ್ಲಿ ಇದ್ರೆ ಅದರ ರಿಟರ್ನ್ಸ್ ಡೆಬಿಟ್ ಬ್ಯಾಲೆನ್ಸಸ್ ಅಲ್ಲಿ ಕೊಟ್ಟಿರ್ತಾನೆ, ರಿಟರ್ನ್ ಇನ್ವರ್ಡ್ಸ್ ಅಂತ ಇರುತ್ತೆ, ಮೈನಸ್ ರಿಟರ್ನ್ ಇನ್ವರ್ಡ್ಸ್. ರಿಟರ್ನ್ ಇನ್ವರ್ಡ್ಸ್ ಎಷ್ಟಿದೆಯಪ್ಪ ಅಂದ್ರೆ 2,000 rupees ಇದೆ. ಡಿಡಕ್ಟ್ ಮಾಡಿದ್ರೆ ನೆಟ್ ಸೇಲ್ಸ್ ಎಷ್ಟು ಬರುತ್ತೆ ಅಂದ್ರೆ 1,20,000 rupees ಬರುತ್ತೆ. ನೆಕ್ಸ್ಟ್ ನಾವೀಗ ಏನ್ ಮಾಡಬೇಕು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಅಷ್ಟೇ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಎಷ್ಟಿದೆಯಪ್ಪ ಕ್ಲೋಸಿಂಗ್ ಸ್ಟಾಕ್, ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ rupees 30,000 ಬೈ ಕ್ಲೋಸಿಂಗ್ ಸ್ಟಾಕ್. ವ್ಯಾಲ್ಯೂ ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ಗೆ ಅಂದ್ರೆ 30,000. ಓಕೆನಾ. ನೆಕ್ಸ್ಟ್ ಈಗ ನಾವೇನ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಅಸರ್ಟೈನ್ ಮಾಡಬೇಕು. ಯಾವ ಸೈಡ್ ಗ್ರೇಟರ್ ಇದೆ ಅಂತ ನೋಡ್ಕೋಬೇಕು ಫಸ್ಟ್, ಆಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಅಸರ್ಟೈನ್ ಮಾಡಬೇಕು. ಈಗ ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳೋಣ. 25,000 ಪ್ಲಸ್ 70,000 ಪ್ಲಸ್ 3,000 ಮಾಡಿದ್ರೆ ನಮಗೆ ಟೋಟಲ್ 98,000 rupees ಬರುತ್ತೆ. ಇದು ಡೆಬಿಟ್ ಸೈಡ್ ಟೋಟಲ್. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ್ರೆ ನಮಗೆ 1,20,000 ಪ್ಲಸ್ 30,000 ಮಾಡಿದ್ರೆ 1,50,000 rupees ಬರುತ್ತೆ. ಹಾಗಾದ್ರೆ ಯಾವ್ದು ಗ್ರೇಟರ್ ಸೈಡ್, ಕ್ರೆಡಿಟ್ ಸೈಡ್. 1,50,000 ಗ್ರೇಟರ್ ಇದೆ, 1,50,000 ಸೇಮ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, 1,50,000. ಈಗ ಇದು ಲೆಸರ್ ಸೈಡ್ ಅಂದ್ರೆ ಡೆಬಿಟ್ ಸೈಡ್. ಟೋಟಲ್ ಎಷ್ಟಿದೆ 98,000. 1,50,000 ಮೈನಸ್ 98,000 ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ 52,000 rupees ಬರುತ್ತೆ. ನೀವು ಕ್ಯಾಲ್ಸಿಯಲ್ ಚೆಕ್ ಮಾಡ್ಕೋಬೇಕು. 52,000 ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ಈಗ ಇದ್ರ ನೀಡಿಲ್ಲ, ಇದನ್ನ ಅರೇಂಜ್ ಮಾಡಬೇಡ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಪಿ ಅಂಡ್ ಎಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಪಿ ಅಂಡ್ ಎಲ್ ಅಕೌಂಟ್ ಸ್ಟಾರ್ಟ್ಸ್ ವಿತ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಇಲ್ಲೇನ್ ಬಂದಿದೆ ನಮಗೆ, ಗ್ರಾಸ್ ಪ್ರಾಫಿಟ್ ಬಂದಿದೆ. ಹಾಗಾದ್ರೆ ನಾನು ಫಸ್ಟ್ ಐಟಮ್ ಗ್ರಾಸ್ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಅಮೌಂಟೆಡ್ ಟು rupees 52,000. ನೆಕ್ಸ್ಟ್ ಈಗ ನಾವೇನ್ ಮಾಡಬೇಕು ಅಂದ್ರೆ ಇಂಡೈರೆಕ್ಟ್ ಇನ್ಕಮ್ಸ್ ಅನ್ನ ಕ್ರೆಡಿಟ್ ಸೈಡ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತಾ ಬರಬೇಕು. ಫಸ್ಟ್ ನಾವೇನ್ ಮಾಡೋಣ, ಡೆಬಿಟ್ ಬ್ಯಾಲೆನ್ಸಸ್ ಅಲ್ಲಿ ಕೊಟ್ಟಿರೋ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡೋಣ. ಫಸ್ಟ್ ಯಾವ್ದಿದೆ ಅಂದ್ರೆ ಬ್ಯಾಡ್ ಡೇಟ್ಸ್ ಇದೆ. 2 ಬ್ಯಾಡ್ ಡೇಟ್ಸ್. ಬ್ಯಾಡ್ ಡೇಟ್ಸ್ ಅಮೌಂಟೆಡ್ ಟು rupees 2,000.
ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಬ್ಯಾಡ್ ಡೇಟ್ಸ್ಗೆ ರಿಲೇಟೆಡ್ ಒಂದು ಅಡ್ಜಸ್ಟ್ಮೆಂಟ್ ಇದು ಯಾವುದಪ್ಪ ಅಂದರೆ ಫರ್ದರ್ ಬ್ಯಾಡ್ ಡೇಟ್ಸ್ ಅಮೌಂಟೆಡ್ ಟು ₹1000. ಫರ್ದರ್ ಅನ್ನು ಆಡ್ ಮಾಡ್ಕೋಬೇಕು. ಫರ್ದರ್ ಬ್ಯಾಡ್ ಡೇಟ್ಸ್ ₹1000 ಆಗುತ್ತೆ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಫರ್ದರ್ ಬ್ಯಾಡ್ ಡೇಟ್ಸ್ ಆದ್ಮೇಲೆ ನೆಕ್ಸ್ಟ್ ನ್ಯೂ ರಿಸರ್ವ್ಸ್ ಅನ್ನ ಆಡ್ ಮಾಡ್ಕೋಬೇಕು. ಅವ್ರು ಹೇಳಿದಾರೆ ನೋಡಿ, ಮೇಕ್ ಎ ಪ್ರಾವಿಷನ್ ಫಾರ್ ದ ಬ್ಯಾಡ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಟ್ 5% ಆನ್ ಡೆಟಾರ್ಸ್ ಅಂತ ಹೇಳಿದ್ದಾರೆ. ಈಗ ನಾನೇನ್ ಮಾಡ್ತೀನಿ, ನ್ಯೂ ರಿಸರ್ವ್ ಅಂತ ಕೊಡ್ತೀನಿ. ಡೆಟಾರ್ಸ್ ಎಷ್ಟಿದೆ, ಟೋಟಲ್ ಡೆಟಾರ್ಸ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 21,000 ಇದೆ. ಇಲ್ಲಿ ನೋಡ್ಬೇಕು ನೀವೀಗ 21,000 ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ನೋಡಿ ನ್ಯೂ ಇನ್ಫಾರ್ಮೇಶನ್ ಕೊಟ್ಟಿದ್ದ, ಹಾಗೆ ಫರ್ದರ್ ಇದೆ ಅಂತ ಹೇಳಿದ್ದ. ಇದು ನೀವಲ್ವಾ, ಇದನ್ನ ನಾವು ಡಿಡಕ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಮಾತ್ರ ಇನ್ಕಾರ್ಪೊರೇಟ್ ಮಾಡಬೇಕು. ಡಿಡಕ್ಟ್ ಆದ್ರೆ ಎಷ್ಟಿರುತ್ತೆ, ಈಗ ಡೆಟಾರ್ಸ್ ಬ್ಯಾಲೆನ್ಸ್ 20,000 ಇರುತ್ತೆ. 20,000 ಇಂಟು 5% ಮಾಡಿ, ಇದು ನ್ಯೂ ಪ್ರಾವಿಷನ್ ಕ್ರಿಯೇಟ್ ಆಗುತ್ತೆ. 20,000 ಇಂಟು 5% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ₹1,000 ಬರುತ್ತೆ. ಇದು ನ್ಯೂ ರಿಸರ್ವ್. ನೆಕ್ಸ್ಟ್ ನಾವೇನ್ ಮಾಡಬೇಕು, ಯಾವಾಗ ನಾವು ನ್ಯೂ ರಿಸರ್ವ್ ಅನ್ನ ಮೇಂಟೈನ್ ಮಾಡ್ತೀವಿ, ಆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆಯಲ್ಲ ಹೋಲ್ಡ್ ರಿಸರ್ವ್, ಕ್ರೆಡಿಟ್ ಬ್ಯಾಲೆನ್ಸಸ್ ಅಲ್ಲಿ ಪ್ರೆಸೆಂಟ್ ಆಗಿತ್ತು ನೋಡಿ, ಅದು ಎಷ್ಟಿದೆಯಪ್ಪ ಅಂದ್ರೆ ₹2,000 ಇದೆ. ಅದನ್ನ ನಾವೇನ್ ಮಾಡ್ಬೇಕು ಇಲ್ಲಿಂದ ಅಂದ್ರೆ ಡಿಡಕ್ಟ್ ಮಾಡ್ಬೇಕು. ಮೈನಸ್ ಹೋಲ್ಡ್ ರಿಸರ್ವ್, ಹೋಲ್ಡ್ ಪ್ರಾವಿಷನ್ ಡಿಡಕ್ಟ್ ಆದ್ರೆ ಇನ್ನ ರಿಮೈನಿಂಗ್ ನಮ್ಗೆ ಏನು ಉಳ್ಕೊಳ್ಳುತ್ತೆ ಈ ಬ್ಯಾಡ್ ಡೇಟ್ಸ್ ಅಂತಂದ್ರೆ 2,000 ಪ್ಲಸ್ 1,000 3,000 ಪ್ಲಸ್ 1,000 4,000 4,000 ಮೈನಸ್ ಓಲ್ಡ್ ರಿಸರ್ವ್ ಡಿಡಕ್ಟ್ ಮಾಡಿದ್ರೆ ನಮಗೆ ₹2,000 ಇರುತ್ತೆ ಅಷ್ಟೇ. ಯಾವಾಗ ನಾವು ನ್ಯೂ ರಿಸರ್ವ್ ಅನ್ನ ಮೇಂಟೈನ್ ಮಾಡ್ತೀವಿ, ಓಲ್ಡ್ ರಿಸರ್ವ್ ಅನ್ನ ನಾವು ಇಗ್ನೋರ್ ಮಾಡಬೇಕು. ಇಗ್ನೋರ್ ಮೀನ್ಸ್ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಏನಿದೆಯಪ್ಪ ಅಂತಂದ್ರೆ ನಮಗೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇದೆ. ತಗೊಳ್ತೀನಿ ಇಲ್ಲಿ ನಾನು, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಮೌಂಟೆಡ್ ಟು ₹4,000 ಇದೆ. ನೆಕ್ಸ್ಟ್ ಐಟಮ್ ಏನಿದೆಯಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ನಮ್ಗೆ ಏನಾಗುತ್ತೆ, ಇನ್ಕಮ್. ಅದಕ್ಕೆ ನಾನು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀನಿ ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್. ಇದು ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದೆ, ಕರೆಕ್ಟಾ? ಆಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆರ್ ಅಕ್ರೂಡ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ರಿಸಿಪ್ಟ್ ಆಗಿರೋದು ಎಷ್ಟಿದೆಯಪ್ಪ ಅಂದ್ರೆ ₹8,000 ಇದೆ. ಇದು ರಿಸಿಪ್ಟ್ ಆಗಿರೋದು. ಸ್ಟಿಲ್ ಡ್ಯೂ ಇರೋದು ಎಷ್ಟಿದೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ₹2,000 ಇದೆ. ಹಾಗಾದ್ರೆ ಟೋಟಲ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅರ್ನ್ಡ್ ಆಗಿರೋದು ಎಷ್ಟಿದೆ ಅಂತಂದ್ರೆ ₹10,000. ಅದರಲ್ಲಿ ರಿಸಿಪ್ಟ್ ಆಗಿರೋದು 8, ಸ್ಟಿಲ್ ರಿಸಿಪ್ಟ್ ಆಗದೆ ಇರೋದು, ರಿಸೀವ್ಡ್ ಆಗದೆ ಇರೋದು ಎಷ್ಟಿದೆ ಅಂದ್ರೆ ₹2,000 ಇದೆ. ನೆಕ್ಸ್ಟ್ ಈಗ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿರೋ ಎಲ್ಲ ಐಟಮ್ಸ್ ಅನ್ನ ನಾವು ರೆಕಾರ್ಡ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು ಈಗ ಅಂದ್ರೆ ಒನ್ಸ್ ನಾವು ಅಡ್ಜಸ್ಟ್ಮೆಂಟ್ಸ್ ಅನ್ನ ರೆಫರ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಅನ್ನ ಇನ್ಕಾರ್ಪೊರೇಟ್ ಮಾಡಿರ್ತೀವಿ. ಮೈನ್ ಐಟಮ್ಸ್ ಇರುತ್ತಲ್ಲ ಟ್ರಯಲ್ ಬ್ಯಾಲೆನ್ಸ್, ಅದ್ರ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸ್ ಅನ್ನ ಇನ್ಕಾರ್ಪೊರೇಟ್ ಮಾಡಿರ್ತೀವಿ. ಮೈನ್ ಐಟಮ್ಸ್ ಇಲ್ದಿರಾ ಇಲ್ಲಿ ಅಂದ್ರೆ P&L ಅಕೌಂಟ್ ಅಲ್ಲಿ ಮೈನ್ ಐಟಮ್ಸ್ ರೆಕಾರ್ಡ್ ಮಾಡದಿರೋ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಅದನ್ನ ನಾವೀಗ ಟ್ರೇಸ್ ಔಟ್ ಮಾಡಿ ರೆಕಾರ್ಡ್ ಮಾಡ್ತಾ ಬರೋಣ. ಕ್ಲೋಸಿಂಗ್ ಸ್ಟಾಕ್ ನಾನು ರೆಕಾರ್ಡ್ ಮಾಡಿದ್ದೀನಿ, ಅಡ್ಜಸ್ಟ್ಮೆಂಟ್ ನಂಬರ್ 1. ನೆಕ್ಸ್ಟ್ ಈ ಫರ್ದರ್ ಬ್ಯಾಡ್ ಡೇಟ್ಸ್, ಮೇಕ್ ಎ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಇತ್ತಲ್ಲ, ಅಂದ್ರೆ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ಅಡ್ಜಸ್ಟ್ಮೆಂಟ್ ನಂಬರ್ 2. ನೆಕ್ಸ್ಟ್ 3 ಏನು ಕೊಟ್ಟಿದೆ ಅಂತಂದ್ರೆ ಡಿಪ್ರೀಸಿಯೇಟ್ ಫರ್ನಿಚರ್ ಅಂತ ಕೊಟ್ಟಿದ್ದಾನೆ. ಡಿಪ್ರೀಸಿಯೇಷನ್ ಎಕ್ಸ್ಪೆನ್ಸಸ್ ನೋಡಿ, ನಾನು ಇನ್ನೂ ಎಲ್ಲೂ ರೆಕಾರ್ಡ್ ಮಾಡಿಲ್ಲ, ಕರೆಕ್ಟಾ? ಅದು ಡಿಪ್ರೀಸಿಯೇಷನ್ ಯಾವುದಕ್ಕೆ ಕೊಟ್ಟಿರೋದು ಅವರು, ಟ್ಯಾಂಜಬಲ್ ಅಸೆಟ್ಗೆ. ನಾವಿಲ್ಲಿ ಟ್ಯಾಂಜಬಲ್ ಅಸೆಟ್ಸ್ ಅನ್ನ ರೆಕಾರ್ಡ್ ಮಾಡೋದಿಲ್ಲ, ಬಟ್ ಅದ್ರ ರಿಲೇಟೆಡ್ ಡಿಪ್ರೀಸಿಯೇಷನ್ ಅಪ್ರೀಸಿಯೇಷನ್ಸ್ ಅನ್ನ ನಾವು ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀವಿ. ಡಿಪ್ರೀಸಿಯೇಷನ್ ಎಕ್ಸ್ಪೆನ್ಸಸ್ ಇಲ್ಲಿ ಬರ್ಕೊಳ್ತೀನಿ, ಡಿಪ್ರೀಸಿಯೇಷನ್ ಆನ್ ಫರ್ನಿಚರ್. ಡಿಪ್ರೀಸಿಯೇಷನ್ ಆನ್ ಫರ್ನಿಚರ್ ಎಷ್ಟಿದೆಯಪ್ಪ ಅಂದ್ರೆ 5% ಇದೆ. ವ್ಯಾಲ್ಯೂ ಆಫ್ ಫರ್ನಿಚರ್ ಎಷ್ಟಿದೆ ಅಂದ್ರೆ ₹15,000 ಇದೆ. 15,000 ಇಂಟು 5%, ಇಟ್ ಕಮ್ಸ್ ಟು ₹750. ಈಗ ಇದು ಅಡ್ಜಸ್ಟ್ಮೆಂಟ್ ಎಷ್ಟನೇ ಅಡ್ಜಸ್ಟ್ಮೆಂಟ್ ಇದು, ಡಿಪ್ರೀಸಿಯೇಷನ್ 3 ಆಯ್ತಾ. ನೆಕ್ಸ್ಟ್ 4th ಅಡ್ಜಸ್ಟ್ಮೆಂಟ್ ನೋಡಿ, ಅಪ್ರೀಸಿಯೇಟ್ ಮೋಟರ್ ಕಾರ್ ಅಂತ ಇದೆ. 4th ಅಡ್ಜಸ್ಟ್ಮೆಂಟ್ ಅಪ್ರೀಸಿಯೇಷನ್ ಇನ್ಕಮ್, ಜಸ್ಟ್ ಈಗ ಹೇಳ್ದೆ ನಾನು, ಬೈ ಅಪ್ರೀಸಿಯೇಷನ್ ಆನ್ ಮೋಟರ್ ಕಾರ್. ಮೋಟರ್ ಕಾರ್ ಬುಕ್ ವ್ಯಾಲ್ಯೂ 20,000. ಅಪ್ರೀಸಿಯೇಟೆಡ್ ಫಿಗರ್ ಎಷ್ಟಿದೆ ಅಂದ್ರೆ 10%. 20,000 ಇಂಟು 10% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ₹2,000 ಬರುತ್ತೆ. ಡಿಪ್ರೀಸಿಯೇಷನ್ ಡೆಬಿಟ್ ಸೈಡ್, ಅಪ್ರೀಸಿಯೇಷನ್ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಿದೆ. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಏನಪ್ಪ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಅಂತ ಕೊಟ್ಟಿದ್ದಾರೆ.
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾಗುತ್ತೆ, ನಮ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಬಿಸ್ನೆಸ್ಗೆ, ಬಟ್ ಓನರ್ಗೆ ಅದು ಇನ್ಕಮ್ ಆಗುತ್ತೆ. ನಾವು ಪ್ರಿಪೇರ್ ಮಾಡ್ತಾ ಇರೋದು ಬಿಸ್ನೆಸ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ವಾ, ಅದಕ್ಕೆ ಬಿಸ್ನೆಸ್ಗೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅದು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು, ಬಿಸ್ನೆಸ್ಗೆ ಏನೇನು ಇನ್ಕಮ್ಸ್ ಆಗುತ್ತೆ ಅದು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀನಿ ಎಕ್ಸ್ಪೆನ್ಸಸ್. ಇಫ್ ಇನ್ ಕೇಸ್ ಅವ್ರೇನಾದ್ರೂ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ಆಗ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ನಾನು ರೈಟ್ ಹ್ಯಾಂಡ್ ಸೈಡ್ ರೆಕಾರ್ಡ್ ಮಾಡ್ತಾ ಇದ್ದೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಓನರ್ಗೆ ನಾವು ರಿಟರ್ನ್ ಬೆನಿಫಿಟ್ ಇಂಟ್ರೆಸ್ಟ್ ಕೊಡಬೇಕು, ಪ್ರಾಫಿಟ್ ಕೊಡಬೇಕು. ಈಗ ಕೊಟ್ಟಿರೋದು ಇಂಟ್ರೆಸ್ಟ್ ಅಲ್ವಾ, ಅದು ಎಕ್ಸ್ಪೆನ್ಸಸ್. ವಿತ್ಡ್ರಾ ಮಾಡಿದ್ರೆ ಅವರು ಓನರ್ ಏನಾದರೂ ಪರ್ಸನಲ್ ಯೂಸ್ಗೆ ವಿತ್ಡ್ರಾ ಮಾಡ್ಕೊಂಡು ಹೋದ್ರೆ ಅಮೌಂಟ್ ಅನ್ನ, ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಬೇಕು. ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಹೇಳಿದೆ, ಅದಕ್ಕೆ ಅವ್ರೇನ್ ಮಾಡ್ತಾರೆ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾರೆ. ಆ ಇಂಟ್ರೆಸ್ಟ್ ಬಿಸ್ನೆಸ್ ಏನ್ ಮಾಡುತ್ತೆ ಕಲೆಕ್ಟ್ ಮಾಡ್ಕೊಳುತ್ತೆ. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ಕಮ್, ಬಟ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಈಗ ಬನ್ನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೊಳ್ಳೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟೋಟಲ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ ಅಂತಂದ್ರೆ 1,00,000 ರೂಪೀಸ್ ಇದೆ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂದ್ರೆ 5% ಇದೆ. 1,00,000 ಇಂಟು 5% ಮಾಡಿದ್ರೆ ನಮಗೆ ಅಮೌಂಟು 5,000 ರೂಪೀಸ್ ಬರುತ್ತೆ. ಇದು ಎಷ್ಟನೇ ಅಡ್ಜಸ್ಟ್ಮೆಂಟು, ಡಿಪ್ರಿಸಿಯೇಷನ್ನು 3, ನೆಕ್ಸ್ಟು ಅಪ್ರಿಸಿಯೇಷನ್ನು 4, 5 ಬಂದು ಅಕ್ರೂಡ್ ಇಂಟ್ರೆಸ್ಟ್, 6 ಬಂದು ಲಾಸ್ಟ್ ಒನ್ನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹಾಗಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ನಾನು ಕವರ್ ಮಾಡಿದ್ದೀನಿ ಈ P&L ಅಕೌಂಟಲ್ಲಿ. ಈಗ ನಾವು ಟೋಟಲ್ ಮಾಡೋಣ, ಯಾವ ಸೈಡ್ ಗ್ರೇಟರ್ ಇದೆ ಅಂತ ಫಸ್ಟ್ ಅಸರ್ಟೈನ್ ಮಾಡ್ಕೊಳ್ಳೋಣ, ಆಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ರೆಕಾರ್ಡ್ ಮಾಡೋಣ. ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ 2,000 ಪ್ಲಸ್ 4,000 ಪ್ಲಸ್ 750 ಪ್ಲಸ್ 5,000 ಮಾಡಿದ್ರೆ ನಮಗೆ ಡೆಬಿಟ್ ಸೈಡ್ ಟೋಟಲ್ 11,750 ರೂಪೀಸ್ ಬರುತ್ತೆ. ಇದು ಡೆಬಿಟ್ ಸೈಡ್ ಟೋಟಲ್. ಈಗ ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ ಅಂತ ನೋಡೋಣ. 52,000 ಪ್ಲಸ್ 10,000 62,000, 62,000 ಪ್ಲಸ್ 2,000 64,000 ಬರುತ್ತೆ. ಇದು ಕ್ರೆಡಿಟ್ ಸೈಡ್ ಟೋಟಲ್. ಈಗ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ 11,750 ಇದೆ ಜಸ್ಟ್, ಇಲ್ಲಿ 64,000 ಇದೆ. ಹಾಗಾದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಕ್ರೆಡಿಟ್ ಸೈಡ್ ಗ್ರೇಟರ್ ಇದೆ. 64,000 64,000 ಮೈನಸ್ ಡೆಬಿಟ್ ಸೈಡ್ ಟೋಟಲ್ 11,750 ಅನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ 52,250 ರೂಪೀಸ್ ಬರುತ್ತೆ. ಇದು ಏನಪ್ಪಾ ಅಂದ್ರೆ ನೆಟ್ ಪ್ರಾಫಿಟ್. ಟು ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್. ಇದನ್ನ ನಾವೇನ್ ಮಾಡಬೇಕು, ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡೋಣ. ಇಲ್ಲಿ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ಸೈಡ್ ಕಾಣಿಸ್ತಾ ಇದೆ, ನಮಗೆ ಲೈಬಿಲಿಟೀಸ್ ಸೈಡ್ ಕಾಣಿಸ್ತಾ ಇದೆ. ಲೈಬಿಲಿಟೀಸ್ ಅನ್ನ ನಾವು ರೆಕಾರ್ಡ್ ಮಾಡಬೇಕು ಅಂದ್ರೆ ನಾವು ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನ ಅಬ್ಸರ್ವ್ ಮಾಡಬೇಕು. ನೋಡಿ, ನೀವು ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನ ಅಬ್ಸರ್ವ್ ಮಾಡಿ. ಲೈಬಿಲಿಟೀಸ್ ಸೈಡ್ ಫಸ್ಟ್ ನಾನು ಏನ್ ಮಾಡ್ತೀನಿ, ಓನರ್ಸ್ ಈಕ್ವಿಟಿಯನ್ನ ರೆಕಾರ್ಡ್ ಮಾಡ್ತೀನಿ. ಕ್ಯಾಪಿಟಲ್, ಅಂಡರ್ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಕ್ಯಾಪಿಟಲ್ದು ಅಂದ್ರೆ 1,00,000 ರೂಪೀಸ್ ಇದೆ. ಹಾರ್ಡ್ ಫರ್ದರ್ ಕ್ಯಾಪಿಟಲ್, ಯಾವ ಫರ್ದರ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆಗಿಲ್ಲ ಡ್ಯೂರಿಂಗ್ ದ ಇಯರ್ ಅಲ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ತಗೊಳ್ತೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂದ್ರೆ 5,000 ರೂಪೀಸ್ ಇದೆ. ನೆಕ್ಸ್ಟ್ ಏನ್ ಆಡ್ ಮಾಡ್ತೀವಿ ಇದಕ್ಕೆ ಅಂದ್ರೆ ನೆಟ್ ಪ್ರಾಫಿಟ್ ಪ್ಲಸ್ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಪರ್ ದಿ P&L ಅಕೌಂಟ್ ಎಷ್ಟಿದೆ ಅಂದ್ರೆ 52,250 ರೂಪೀಸ್ ಇದೆ, ತಗೋಬೇಕು. 52,250 ರೂಪೀಸ್. ಈಗ ನಾವು ಇದನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 1,57,250 ರೂಪೀಸ್ ಬರುತ್ತೆ. 1,57,250 ರೂಪೀಸ್. ಈಗ ಇದರಲ್ಲಿ ನಾವೇನ್ ಮಾಡ್ತೀವಿ, 2 ಡಿಡಕ್ಷನ್ಸ್ ಅನ್ನ ಮಾಡ್ತೀವಿ. ಒಂದು ಡ್ರಾಯಿಂಗ್ಸ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಲ್ಲಿ ಲಾಸ್ ಬಂದಿಲ್ಲ, ಅದನ್ನ ನಾವು ಡಿಡಕ್ಟ್ ಮಾಡೋದಿಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಪ್ರಾಫಿಟ್ ಬಂದಿರೋದ್ರಿಂದ ಡಿಡಕ್ಷನ್ಸ್ ಮಾಡ್ತೀನಿ ನಾನೀಗ. ಮೈನಸ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ. ಡ್ರಾಯಿಂಗ್ಸ್ ಅಮೌಂಟೆಡ್ ರೂಪೀಸ್ 10,000 ಡಿಡಕ್ಟ್ ಆದರೆ ಈಗ ನಮಗೆ ಕ್ಯಾಪಿಟಲ್ ಕ್ಲಿಯರ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ ಆಫ್ಟರ್ ಅಡ್ಜಸ್ಟ್ಮೆಂಟ್ಸ್ 1,47,250 ರೂಪೀಸ್ ಬರುತ್ತೆ. ಇದು ಕ್ಲಿಯರ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್. ನೆಕ್ಸ್ಟು ಇನ್ನು ಕ್ರೆಡಿಟ್ ಬ್ಯಾಲೆನ್ಸಸ್ ಅಲ್ಲಿ ಲೈಬಿಲಿಟೀಸ್ ಯಾವ್ದಿದೆಯಪ್ಪ ಅಂದ್ರೆ ಬಿಲ್ಸ್ ಪೇಬಲ್ಸ್ ಇದೆ, ಸಂಡ್ರಿ ಕ್ರೆಡಿಟಾರ್ಸ್ ಇದೆ. ರೆಕಾರ್ಡ್ ಮಾಡಬೇಡ. ಬಿಲ್ಸ್ ಪೇಬಲ್ಸ್ ಅಮೌಂಟೆಡ್ ಟು ರೂಪೀಸ್ 17,000. ಕ್ರೆಡಿಟಾರ್ಸ್, ಸಂಡ್ರಿ ಕ್ರೆಡಿಟಾರ್ಸ್
ಸನ್ರಿ ಕ್ರೆಡಿಟಾರ್ಸ್ ಅಮೌಂಟೆಡ್ ಟು rupees 10,000 ಅಷ್ಟೇ. ಲೈಬಿಲಿಟೀಸ್ ಕಂಪ್ಲೀಟ್ ಆಯಿತು. ಆಮೇಲೆ ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ಇನ್ ಕೇಸ್ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಇಲ್ಲಿ ನಾನು ಇನ್ಕಾರ್ಪೊರೇಟ್ ಮಾಡ್ತೀನಿ. ಮತ್ತು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾದರೂ ಇದ್ದರೆ ಲೈಬಿಲಿಟೀಸ್ ಸೈಡ್ ರೆಕಾರ್ಡ್ ಮಾಡ್ತೀನಿ. ನೋಡೋಣ ಅಡ್ಜಸ್ಟ್ಮೆಂಟ್ಸ್ ಆಮೇಲೆ ರೆಫರ್ ಮಾಡೋಣ. ಈಗ ನಾವು ಅಸೆಟ್ ಸೈಡ್ಗೆ ಬರೋಣ. ಅಸೆಟ್ ಸೈಡ್ ಫಸ್ಟ್ ನಾವೇನು ಮಾಡೋಣ, ಫಿಕ್ಸ್ಡ್ ಅಸೆಟ್ಸ್ ಅನ್ನ ರೆಕಾರ್ಡ್ ಮಾಡೋಣ, ಇನ್ವೆಸ್ಟ್ಮೆಂಟ್ಸ್ ರೆಕಾರ್ಡ್ ಮಾಡೋಣ, ಆಮೇಲೆ ಕರೆಂಟ್ ಅಸೆಟ್ಸ್ ಅನ್ನ ಆರ್ಡರ್ ಆಗಿ ರೆಕಾರ್ಡ್ ಮಾಡ್ಕೊಂಡು ಬರೋಣ. ಫಸ್ಟ್ ಫಿಕ್ಸ್ಡ್ ಅಸೆಟ್ ಯಾವ್ದಿದೆಯಪ್ಪ ಅಂದ್ರೆ ಮೋಟಾರ್ ಕಾರ್ ಇದೆ. ಮೋಟಾರ್ ಕಾರ್ಗೆ ಅಡ್ಜಸ್ಟ್ಮೆಂಟ್ ಇದೆ. ಮೋಟಾರ್ ಕಾರ್ 20,000. ಇದಕ್ಕೆ ಅಡ್ಜಸ್ಟ್ಮೆಂಟ್ ಅಪ್ರೀಸಿಯೇಷನ್ ಕೊಟ್ಟಿದ್ದಾರೆ. ಅಪ್ರೀಸಿಯೇಷನ್ಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಪ್ಲಸ್ ಅದಕ್ಕೆ ಆಡ್ ಅಪ್ರೀಸಿಯೇಷನ್ 2,000 ಪ್ಲಸ್ ಮಾಡಿದ್ರೆ 22,000 rupees ಬರುತ್ತೆ. ನೆಕ್ಸ್ಟ್ ಯಾವುದಿದೆ ಫಿಕ್ಸ್ಡ್ ಅಸೆಟ್ ಅಂತಂದ್ರೆ ಫರ್ನಿಚರ್ ಇದೆ. ಫರ್ನಿಚರ್ ಅನ್ನ ತಗೊಳ್ತೀನಿ. ಇದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಫರ್ನಿಚರ್ 15,000 ಲೆಸ್ ಡಿಪ್ರೀಸಿಯೇಷನ್. ಡಿಪ್ರೀಸಿಯೇಷನ್ ಕೊಟ್ಟಾಗ ಡಿಡಕ್ಟ್ ಮಾಡಬೇಕು. ಡಿಪ್ರೀಸಿಯೇಷನ್ ಎಷ್ಟಿದೆಯಪ್ಪ ಅಂದ್ರೆ ನೋಡಿ, ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡಿ. ಡಿಪ್ರೀಸಿಯೇಷನ್ ಆನ್ ಫರ್ನಿಚರ್ 750. ಇದು ಡಿಡಕ್ಟ್ ಮಾಡಿದ್ರೆ ನಮಗೆ 14,250 rupees ಬರುತ್ತೆ. ನೆಕ್ಸ್ಟ್ ಯಾವುದಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ಸ್ ಇದೆ. ಇನ್ವೆಸ್ಟ್ಮೆಂಟ್ಸ್ ಅನ್ನ ತಗೊಳ್ಳೋಣ. ಇದ್ರ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ಸ್ 80,000. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಓಪನಿಂಗ್ ಬ್ಯಾಲೆನ್ಸ್ ಹಾಗೆ ಇರಲಿ. ಅದ್ರ ರಿಲೇಟೆಡ್ ಔಟ್ಸ್ಟ್ಯಾಂಡಿಂಗ್ಸ್ ಅನ್ನ ಲಾಸ್ಟಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ ಯಾವ್ದು ತಗೋಬೇಕು ನಾನು ಅಂತಂದ್ರೆ ಕರೆಂಟ್ ಅಸೆಟ್ ಯಾವುದಿದೆ ಅಂದ್ರೆ ಸನ್ರಿ ಡೆಟಾರ್ಸ್. ಈಗ ಒಂದು ನಿಮಿಷ ನೋಡ್ಬೇಕು ನೀವು. ಟೋಟಲ್ ಸನ್ರಿ ಡೆಟಾರ್ಸ್ ಎಷ್ಟಿದೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 21,000. ಇದಕ್ಕೆ ಯಾವ್ಯಾವ ಅಡ್ಜಸ್ಟ್ಮೆಂಟ್ಸ್ ಅನ್ನು ಇನ್ಕಾರ್ಪೊರೇಟ್ ಮಾಡಬೇಕು ಅಂದರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನು ಕೊಟ್ಟಿರ್ತಾರೆ ನೀವು ಇನ್ಫಾರ್ಮೇಷನ್ನು ಅದನ್ನು ಮಾತ್ರ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರೋ ಬ್ಯಾಡ್ ಡೆಟ್ಸು ಮತ್ತೆ ಅದ್ಯಾವುದು ಇತ್ತಲ್ಲ RBD ಅಂತ ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ರಲ್ಲ ಹೋಲ್ಡ್ ರಿಸರ್ವ್ ಅಂತ ಹೇಳ್ದೆ ನೋಡಿ, ಅವನ್ನೆಲ್ಲ ತಗೊಬಂದು ಇಲ್ಲಿ ನೀವು ಇನ್ಕಾರ್ಪೊರೇಟ್ ಮಾಡಬಾರ್ದು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರೋದು ಟ್ವೈಸ್ ರೆಕಾರ್ಡ್ ಆಗಬೇಕು. ಟ್ರೇಡಿಂಗ್ ಅಂಡ್ P&L ಅಲ್ಲಿ ಒಂದ್ಸರಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದ್ಸರಿ. ಈಗ ನಾನು ಇಲ್ಲಿ ಏನೇನು ಡಿಡಕ್ಷನ್ಸ್ ಮಾಡ್ತೀನಿ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರೋದು ಮಾತ್ರ. ಫರ್ದರ್ ಬ್ಯಾಡ್ ಡೆಟ್ಸ್ ಡಿಡಕ್ಟ್ ಮಾಡ್ತೀನಿ. ಫರ್ದರ್ ಬ್ಯಾಡ್ ಡೆಟ್ಸ್ ಎಷ್ಟಿತ್ತು 1,000. ಇದು ಡಿಡಕ್ಟ್ ಆದ್ಮೇಲೆ ಎಷ್ಟಿರುತ್ತೆ ಇನ್ನ ವ್ಯಾಲ್ಯೂ 20,000 rupees ಇರುತ್ತೆ. 20,000 ಇದ್ರ ಮೇಲೆನೆ ಅಲ್ವಾ ನಾನು ಈ 20,000 ಮೇಲೆನೆ ನಾನು ಏನು ಮಾಡಿದೆ, ನ್ಯೂ ರಿಸರ್ವ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೆ ನೋಡಿ. ಬೇಕಾದ್ರೆ 21,000 ಮೈನಸ್ 1,000 ಮಾಡಿದ್ರೆ 20,000 ಬಂತು. 20,000 ಅಲ್ಲಿ ನಾನೇನ್ ಮಾಡಿದೆ 5% ರಿಸರ್ವ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಇನ್ ಕೇಸ್ ಏನಾದ್ರೂ ಅವರು ಡಿಸ್ಕೌಂಟ್ ಕೊಟ್ಟರು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ನ್ಯೂ ರಿಸರ್ವ್ ಅನ್ನ ಡಿಡಕ್ಟ್ ಮಾಡಿ ಇನ್ನೇನು ಕ್ಲಿಯರ್ ಬ್ಯಾಲೆನ್ಸ್ ಬಂದಿರುತ್ತೆ ಅದ್ರ ಮೇಲೆ ನಾವೇನ್ ಮಾಡಬೇಕು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ನೀವು ಇನ್ಫಾರ್ಮೇಶನ್ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಡಿಡಕ್ಷನ್ಸ್ ಮಾಡ್ಕೋಬೇಕು. ಆ ಕ್ಲಿಯರ್ ಬ್ಯಾಲೆನ್ಸ್ ಮೇಲೆ ನಾವೇನ್ ಮಾಡಬೇಕು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಬನ್ನಿ ಇಲ್ಲಿ 20,000 ಇದೆಯಲ್ಲ, ಇದ್ರಲ್ಲಿ ನಾನೇನ್ ಮಾಡ್ತೀನಿ ಅಗೇನ್ ನ್ಯೂ ರಿಸರ್ವ್ಸ್ ಅನ್ನ ಡಿಡಕ್ಟ್ ಮಾಡ್ತೀನಿ. ನ್ಯೂ ರಿಸರ್ವ್ಸ್ ಎಷ್ಟು ಬಂದಿತ್ತು 1,000. ಇದ್ರ ಮೇಲೆನೆ ಅಲ್ವಾ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು. 5% ಎಷ್ಟು ಬಂದಿತ್ತು 1,000 rupees ಡಿಡಕ್ಟ್ ಮಾಡಿದ್ರೆ ಈಗ ಡೆಟಾರ್ಸ್ ಬ್ಯಾಲೆನ್ಸ್ ಎಷ್ಟಿರುತ್ತೆ 19,000 ಇರುತ್ತೆ. ಇನ್ ಕೇಸ್ ಏನಾದ್ರೂ ಡಿಸ್ಕೌಂಟ್ ಏನಾದ್ರೂ ಕೊಟ್ರೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋದು ಡಿಸ್ಕೌಂಟ್ ಅನ್ನ ಯಾವ ವ್ಯಾಲ್ಯೂ ಮೇಲೆ ಅಂದ್ರೆ 20 ಮೇಲೆ ಮಾಡೋದಿಲ್ಲ. ಯಾವ ವ್ಯಾಲ್ಯೂ ಮೇಲೆ ಮಾಡ್ಬೇಕು ಹೇಳಿ 19,000 ಮೇಲೆ ಮಾಡಬೇಕು. ಇಲ್ಲಿ ಡಿಸ್ಕೌಂಟ್ ಕೊಟ್ಟಿಲ್ಲ ಬಿಡಿ 19,000. ನೆಕ್ಸ್ಟ್ ಯಾವ್ದು ತಗೋಬೇಕು ನಾನೀಗ ಅಂತಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ, ತಗೊಳ್ತೀನಿ ನಾನು. ಕ್ಯಾಶ್ ಇನ್ ಹ್ಯಾಂಡ್ ಅಮೌಂಟೆಡ್ ಟು rupees 7,000 ಕ್ಯಾಶ್ ಇನ್ ಹ್ಯಾಂಡ್ ಆಯ್ತಲ್ಲ. ಈಗ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಎಲ್ಲ ಐಟಮ್ಸು ನಾನು ರೆಕಾರ್ಡ್ ಮಾಡಿದ್ದೀನಿ. ಲಯಬಿಲಿಟೀಸ್ ಅನ್ನ ಮತ್ತೆ ಅಸೆಟ್ಸ್ ಅನ್ನ ರೆಕಾರ್ಡ್ ಮಾಡಿದ್ದೀನಿ. ಈಗ ನಾವೇನ್ ಮಾಡಬೇಕು ಅಡ್ಜಸ್ಟ್ಮೆಂಟ್ಸ್ ಅನ್ನ ರೆಫರ್ ಮಾಡಬೇಕು. ಎಲ್ಲ ಅಡ್ಜಸ್ಟ್ಮೆಂಟ್ಸು ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡಿದೀವಾ ಅಂತ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಈಗ ನೋಡಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆಯಪ್ಪ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಇದೆ. ಎಲ್ಲಾದ್ರೂ ರೆಕಾರ್ಡ್ ಮಾಡಿದೀನ ನಾನು? ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಅನ್ನ ಅಸೆಟ್ ಅಂತ ಟ್ರೀಟ್ ಮಾಡ್ತೀನಿ. ಇಲ್ಲಿ ತಗೊಳ್ತೀನಿ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ rupees 30,000. ಇದು ಫಸ್ಟ್ ಅಡ್ಜಸ್ಟ್ಮೆಂಟ್ ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಫರ್ದರ್ ಬ್ಯಾಡ್ ಡೇಟ್ಸ್ 1,000 ಇಲ್ಲಿ ರೆಕಾರ್ಡ್ ಮಾಡಿದೀನಿ ನೋಡಿ. ಫರ್ದರ್ ಬ್ಯಾಡ್ ಡೇಟ್ಸ್ 1,000 ಮತ್ತೆ ಮೇಕ್ ಎ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ 5% ನೋಡಿ ಇಲ್ಲಿ ಮಾಡಿದೀನಿ ನೋಡಿ ನ್ಯೂ ರಿಸರ್ವ್. ಹಾಗಾದ್ರೆ ಇದು ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಎಸ್, ನಾನು ಇನ್ಕಾರ್ಪೊರೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಡಿಪ್ರೀಸಿಯೇಟ್ ಫರ್ನಿಚರ್ ಇದೆ ನೋಡಿ. ಡಿಪ್ರೀಸಿಯೇಷನ್ ಅನ್ನ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದೀನಿ ನೋಡಿ, ಅಡ್ಜಸ್ಟ್ಮೆಂಟ್ ನಂಬರ್ 3. ನೆಕ್ಸ್ಟ್ ಏನಿದೆ ಫೋರ್ತ್ ಅಡ್ಜಸ್ಟ್ಮೆಂಟ್ ಅಪ್ರೀಸಿಯೇಟ್ ಆನ್ ಮೋಟಾರ್ ಕಾರ್ ಇದೆ ನೋಡಿ, ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀನಿ ಅಪ್ರೀಸಿಯೇಷನ್ ಅಡ್ಜಸ್ಟ್ಮೆಂಟ್ 4.
ನೆಕ್ಸ್ಟ್ ಫಿಫ್ತ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂದ್ರೆ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸ್ಟಿಲ್ ನಾನೆಲ್ಲೂ ರೆಕಾರ್ಡ್ ಮಾಡಿಲ್ಲ. ನಮ್ಗೇನ್ ಫ್ಯೂಚರ್ ಅಲ್ಲಿ ಬರಬೇಕು ಅಸೆಟ್, ನಾವೇನ್ ಕೊಡಬೇಕು ಬಿಸ್ನೆಸ್ ಕಡೆಯಿಂದ ಲಯಬಿಲಿಟಿ ಆಗುತ್ತೆ. ಹಾಗಾದ್ರೆ ಇದು ಇಂಟ್ರೆಸ್ಟ್, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಸೆಟ್ ವ್ಯಾಲ್ಯೂಡ್ ಅಟ್ ₹2000. ಇಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 5 ಆಯ್ತಲ್ವಾ. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5%. ಇಲ್ಲಿ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ ನಾನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂಡರಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಹಾಗಾದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಈಗ ನಾವು ಕ್ಲೋಸ್ ಮಾಡ್ಬೋದು ಅಷ್ಟೇ. ಈಗ ಬನ್ನಿ ಟೋಟಲ್ ಮಾಡ್ತಾ ಬರೋಣ. 1,47,250 ಪ್ಲಸ್ 17,000 ಪ್ಲಸ್ 10,000 ಮಾಡಿದ್ರೆ ನಮಗೆ 1,74,250 rupees ಬರುತ್ತೆ. ಇದು ಲಯಬಿಲಿಟೀಸ್ ಟೋಟಲ್ 1,74,250. ಅಸೆಟ್ ಸೈಡ್ ಟೋಟಲ್ ಮಾಡಿದ್ರು ಸೇಮ್ ಬ್ಯಾಲೆನ್ಸೇ ಬರಬೇಕು. ಚೆಕ್ ಮಾಡೋಣ. 22,000 ಪ್ಲಸ್ 14,250 ಪ್ಲಸ್ 80,000 ಪ್ಲಸ್ 19,000 ಪ್ಲಸ್ 7,000 ಪ್ಲಸ್ 30,000 ಪ್ಲಸ್ 2,000 ಮಾಡಿದ್ರೆ ಇಲ್ಲೂ ಕೂಡ ನಮಗೆ ಸೇಮ್ ಬ್ಯಾಲೆನ್ಸೇ ಬರುತ್ತೆ, 1,74,250.